ಘೋಷ ಹಾಕುತ್ತಾ ಎಲ್ಲರೂ ಕೂಡಿ ಶನಿವಾರ ಬೆಳಗಾವಿ ಜಿಲ್ಲಾ ಮೂಡಲಗಿ ತಾಲೂಕಾ ಬೆಳಗಾವಿ ಜಿಲ್ಲಾ ಮೂಡಲಗಿ ತಾಲೂಕಾ ಪಟ್ಟಣದಲ್ಲಿ ಜಾತ್ರೆ ಜಾಗ ಇಲ್ಲ ಸರಿ ಪಟ್ಟ ಪಾಸ ಬಂದ್ರೊಳಗೆ ಹೋಗಿ ಹೇಳ್ತೀನಿ ಪಟ್ಟ ಓ ನಿಡ ಪಟ್ಟ ನೋಡೋಳಗ ಇಲ್ಲ ಅಲ್ಲೇ ಅವಕಾಶ ಅದೇನು ಮುಗಿತ ಅಲ್ಲೇ ಕುಂತ ಬಿಡೋದೀನಿ ನೀರು ಕುಡಿದ ಸರ್ ಆಯ್ತು ನೀವು ಹಿಂಗೆ ಕೈ ಮಾಡಿ ಬರೀ ಸರ್ ಯಾತ್ರ ಹಾಂ ಮಾಡ್ರಿ ಎಲ್ಲ ಕನ್ನಡ ಮನಸ್ಸುಗಳು ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಆಸನದಲ್ಲಿ ಆಶೀರ್ವಾದಬೇಕಾಗಿದೆ. ಈಗ IDM ಶಿಕ್ಷಣ ಸಂಸ್ಥೆ ಮೂಡಲಗಿ ಈ ಆವರಣದಲ್ಲಿ ಪೂಜ್ಯ ಶ್ರೀ ಅಮೃತಬೋಧ ಮಹಾಸ್ವಾಮಿಗಳು ಶ್ರೀ ಯುವಬೋಧರಂಗ ಸಂಸ್ಥಾನ ಮಠ ಮೂಡಲಗಿ ಪೂಜ್ಯ ಶ್ರೀ ಶ್ರೀಧರಬೋಧ ಮಹಾಸ್ವಾಮಿ ತಾಯಿ ಭುವನೇಶ್ವರಿ ದೇವಿಗೆ Music word. Ya, ada mana? Welcome to Morning Music Word.
ಒಳಗೆ ಬರುತ್ತದೆ. ಆದ್ರೆ ಆ ಟೈಮ್ದಾಗ ಕಾಳನ
ಇನ್ನೋರ್ವ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಮತ್ತೊಂದೆಡೆ ಕೃಷ್ಣೆ ಮಹಾನದಿಗಳ ಹಿಂದೆ ಇರ್ತಕ್ಕಂತಹ ಗೋಕಾಕ್ ಜಲಪಾತದ ನಿಸರ್ಗ ಸೌಂದರ್ಯದ ನಡುವೆ ಇರುವ ಮೂಡಲಗಿಯಲ್ಲಿ, ಮೂಡಲಗಿ ಅಂತಂದ್ರೆ ತಾಲೂಕಾಗಿ ಇತ್ತೀಚಿನ ಕೆಲವೇ ವರ್ಷಗಳಲ್ಲಿ ಈ ಒಂದು ಮೂಡಲಗಿ ತಾಲೂಕಿನಲ್ಲಿ ಆಯೋಜಿಸಿರುವ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮ ಮೂಡಲಗಿ ಜನತೆಗೆ ಬಹಳ ಸಂತೋಷವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸಾವಳಗಿಯ ಶಿವಲಿಂಗೇಶ್ವರರು, ಮರಡಿ ಮಠದ ಕಾಡಸಿದ್ದೇಶ್ವರರು, ಅಂಕಲಗಿ ಹಾಗೂ ಶಿವಾಪುರದ ಅಡವಿ ಸಿದ್ದೇಶ್ವರರು, ಸುಳ್ಳುಗಳಿ ಹಾಗೂ ಮುಗಳಕೊಡದ ಜಡಿ ಸಿದ್ದೇಶ್ವರರು, ಈ ಎಲ್ಲ ಪುಣ್ಯ ಕ್ಷೇತ್ರಗಳ ನಡುವೆ ಇರತಕ್ಕಂತಹ ನಮ್ಮ ಶ್ರೀ ಉಬೋಧರಂಗನ ಪುಣ್ಯ ಕ್ಷೇತ್ರದಲ್ಲಿ ಈ ಒಂದು ಸಾಹಿತ್ಯ ಸಮ್ಮೇಳನವನ್ನ ಆಯೋಜಿಸಲಿಕ್ಕೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂತಹ ಸರ್ವರಿಗೂ ಈ ಸಂದರ್ಭದಲ್ಲಿ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತೇನೆ. ಯಾಕಪ್ಪ ಅಂತಂದ್ರೆ ಇವತ್ತು ಕನ್ನಡದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿಯಾಗಿರ್ತಕ್ಕಂತಹ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಶ್ರೀ ಚಂದ್ರಶೇಖರ್ ಕಂಬಾರ್ ಅವರು ಹಾಗೂ ಇನ್ನುಳಿದಂತೆ ಬಸವರಾಜ್ ಕಟ್ಟಿಮನಿ ಅವರು, ಬೆಟಗೇರಿ ಕೃಷ್ಣ ಶರ್ಮರು ಹಾಗೂ ಕುಂದಣದಂತೆ ವಿಜೃಂಭಣಿಸಿದ KG ಕುಂದಣಗಾರರು, ಇಂಥ ಎಲ್ಲ ಮಹಾನ್ ಸಾಹಿತಿಗಳ ಪರಿಸರದಲ್ಲಿರ್ತಕ್ಕಂತಹ ನಮ್ಮ ಮೂಡಲಗಿಯಲ್ಲಿ ಇವತ್ತು ನಮ್ಮ ನಾಡಿನ ಕಲೆ ಹಾಗೂ ಸಂಸ್ಕೃತಿ ಅನಾವರಣಗೊಳ್ಳುವ ಒಂದು ಸಮ್ಮೇಳನದ ಅವಶ್ಯಕತೆ ಬಹಳ ಇತ್ತು. ಯಾಕಪ್ಪ ಅಂತಂದ್ರೆ ಇವತ್ತು ಸಾಹಿತ್ಯ ಅಂತಂದ್ರೆ ನಮ್ಮ ಸುತ್ತಮುತ್ತಲಿನ ಸಾಮಾಜಿಕ ಶಿಷ್ಟಾಚಾರಗಳನ್ನ ವಸ್ತುನಿಷ್ಠವಾಗಿ ಅದನ್ನ ನಿರೂಪಿಸುವ ಒಂದು ಅಕ್ಷರ ಲೋಕ ಅಂತ ನಾವು ಹೇಳ್ತೀವಿ. ಯಾಕಪ್ಪ ಅಂತಂದ್ರೆ ನಮ್ಮ ದಿನನಿತ್ಯದ ಸಮಸ್ಯೆಗಳನ್ನ ಹಾಗೂ ಸಾಂಸ್ಕೃತಿಕ ಜಟಿಲಯುಕ್ತ ಶಿಸ್ತುಗಳನ್ನ ನಮ್ಮ ಕನ್ನಡ ಜನತೆಯ ಮುಂದಿಟ್ಟು ಅದನ್ನ ಪರಾಮರ್ಶಿಸುವ ಒಂದು ಜವಾಬ್ದಾರಿ ಈ ಸಮ್ಮೇಳನದ ಮೇಲಿರುವುದರಿಂದ ಇವತ್ತಿನ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರು, ಪ್ರಾಧ್ಯಾಪಕರು, ಸಾಹಿತಿಗಳು, ಸಾಹಿತ್ಯಿಕ ಚಿಂತಕಗಳು, ಲೇಖಕರು, ವಿಮರ್ಶಕರು, ಹೀಗೆ ಸಾಹಿತ್ಯ ಕ್ಷೇತ್ರದ ಎಲ್ಲಾ ಪ್ರಕಾರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸಿರುವ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಸರ್ ಅವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ನಾವಿವತ್ತು ಒಂದು ಮರ ಎತ್ತರಕ್ಕೆ ಬೆಳಿಬೇಕಾದ್ರೆ, ರಂಬೆ ಕೊಂಬೆಗಳನ್ನ ಚಾಚಿ ಅದು ಬೆಳಿಬೇಕಾದ್ರೆ ಹೇಗೆ ಅದಕ್ಕೆ ಅದರ ಬೇರಿನ ಮಹತ್ವ ಇದೆಯಲ್ಲ, ಹಾಗೆ ಇವತ್ತು ನಮ್ಮ ನಾಡಿನ ಒಂದು ಕಲೆ, ಸಾಹಿತ್ಯ, ಸಂಸ್ಕೃತಿ ಇವತ್ತಿನವರೆಗೂ ಹೀಗೆ ಬೆಳೆದುಕೊಳ್ಬೇಕಾದ್ರೆ ಬಹಳಷ್ಟು ಜನರ ಒಂದು ತ್ಯಾಗ, ಬಲಿದಾನ, ಪರಿಶ್ರಮ ಇದೆ ಎಂಬುದನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವ ಉದ್ದೇಶದಿಂದ ಒಂದು ಸಮ್ಮೇಳನವನ್ನ ನಾವು ಮಾಡ್ತಾ ಇದ್ದೀವಿ. ಕೊಡ್ಲಿಲ್ಲ ಅಂದ್ರೆ ಯಾರಿಗೆ ಕೊಡೋರ? ಬೇರೆದವರಿಗೆಲ್ಲ ನಮ್ಮ ಸರ್ಕಾರದ ಹುದ್ದೆಗಳು ನಮ್ಮ ಕನ್ನಡ ಮಕ್ಕಳಿಗೆ 25% ಹೊರಗಿನವ್ರಿಗೆ ಕೊಡ್ರಿ. ಆ 75 ನಮ್ಮ ಕನ್ನಡ ಮಕ್ಕಳಿಗೆ ಕೊಡ್ಲೇಬೇಕು. ಆಮೇಲೆ ನ್ಯಾಯ ವಕೀಲರು ಹೇಳ್ತಿರ್ತಾರ, ಆ ಜಡ್ಜ್ ಒಂದು ಬರೀತಿರ್ತಾರ ಇಂಗ್ಲಿಷ್ನಾಗ, ಯಾರಿಗೂ ಅರ್ಥ ಆಗ್ತಾರ. ಪಾಪ ಬಡ ಬೋರಗೌಡ ಯಾವ್ದಾರ ನ್ಯಾಯ ತಗೊಂಡು ಹೋಗಿರ್ತಾರ. ಅದಕ್ಕೆ ದಯಮಾಡಿ ನ್ಯಾಯಾಂಗದ ವ್ಯವಹಾರ ಮತ್ತು ಕಾಗದ ಪತ್ರಗಳು ಕನ್ನಡ ಭಾಷೆಯಲ್ಲೇ ಆಗ್ಬೇಕು. ಆ ಕನ್ನಡ ಭಾಷೆಯಲ್ಲಿ ನ್ಯಾಯಾಂಗದ ವ್ಯವಹಾರಗಳು ನಡಿಬೇಕು. ಆಮೇಲೆ ದಯವಿಟ್ಟು ಅಣ್ಣಾರ ಇದೊಂದು ನೋಡ್ಬೇಕು. ಈಗ ಏನಾಗ್ಯದ ಎಲ್ಲ ಕಡೆ ಇದು ತಾಂತ್ರಿಕ ಯುಗ ಇರೋದ್ರಿಂದ ತಾಂತ್ರಿಕ ಕಾಲೇಜ್ಗಳದ ಅವಶ್ಯಕತೆ ಬಹಳ ಅದ. ಬೀದರ್ನಾಗ ಒಂದು ಕನ್ನಡ ಮಾಧ್ಯಮದಾಗ ಅದ, ಒಂದು ಧಾರವಾಡನಾಗ ಐತೆ. ದಯವಿಟ್ಟು ಪ್ರತಿ ಜಿಲ್ಲೆಗೂ ಒಂದೊಂದು ಕನ್ನಡ ಮಾಧ್ಯಮದಲ್ಲಿ ತಾಂತ್ರಿಕ ವಿದ್ಯಾಲಯಗಳು ಪ್ರಾರಂಭ ಆಗ್ಬೇಕು. ಯಾಕಂದ್ರೆ ಬರೇಗೌಡ ನಮ್ಮ ಕಲಿತಿರ್ತಾರ, ಪಂಡಿತರಂಗಿಲ್ಲ, ನಮ್ಮದ ಭಾಷೆದಾಗ ಕಲಿತಾರ, ದಿನ ಒಂದು ಉಪಕರಣ ಮಾಡ್ತಾರ, ದಿನ ಒಂದು ಸ್ಪುಟ್ನಿಕ್ ತಯಾರು ಮಾಡ್ತಾರ. ಅದಕ್ಕೆ ತಾಂತ್ರಿಕ ವಿದ್ಯಾಲಯಗಳು ಪ್ರತಿ ಜಿಲ್ಲೆಗೆ ಒಂದರಂತೆ ಆದರೂ ಕನ್ನಡ ಮಾಧ್ಯಮದಲ್ಲಿ ಇರಲೇಬೇಕು.
ಪುಸ್ತಕಗಳು ನೀವು ಶತಾಯುಷಿಗಳಾಗಿ, ಅರುಣ್ ಕುಮಾರ್ ರಾಜನಮಾಣಿ ಅವರ ಬಣ್ಣದ ಹಕ್ಕಿಗಳ ಮಾತು, ಸಂಜಯ್ ಕುರ್ಣೆ ಅವರ 10 ಸುತ್ತು 1 ಮುತ್ತು. ಈ ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಲೋಕಾರ್ಪಣೆ ನೆರವೇರುತ್ತಿದೆ. ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಾಗೂ ಬೆಳಗಾವಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಮೆಟ್ಗುಡ್ರವರು ವೇದಿಕೆಯನ್ನು ತುಂಬಿಕೊಳ್ಳಲಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಜಗದೀಶ್ ಶೆಟ್ಟರ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತೇವೆ. ಅವರನ್ನ ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ತುಂಬಿಕೊಳ್ಳುತ್ತೇವೆ. ಬೆಳಗಾವಿಯ ಲೋಕಸಭಾ ಸದಸ್ಯ, ಕರ್ನಾಟಕ ಸರ್ಕಾರದ ಮಾಜಿ ಕೃತಿಕಾರರಾದಂಥ ಇಂಥ ಒಂದು ಸಾಹಿತ್ಯ ಕೃಷಿಯನ್ನ ಅಜರಾಮರಗೊಳಿಸುವಂತ ಸಾಹಿತಿಗಳ ಜನನ ದಿನನಿತ್ಯವೂ ಕ್ಷಣ ಕ್ಷಣವೂ ಜನ್ಮಿಸಲಿ ಅಂತ ಪದಾಧಿಕಾರಿಗಳು ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೆ ಅನಂತ ತಯಾರಿ. ನಮ್ಮ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಮತಿ ಮಂಗಲಾ ಮೆಟ್ಟುಗುಡ್ ಅವರಿಗೆ ಶ್ರೀಮತಿ ಪೂಜಾ ಸಂತೋಷ್ ಪಾರ್ಸಿ ಮತ್ತು ಶ್ರೀಮತಿ ಸಂಧ್ಯಾ ಅವರ ಸನ್ಮಾನ ಜರುಗ್ತಾ ಇದೆ. ಶೈಲಜಾ ಬಡಿಗೇರಿ ಅವರಿಂದ ಸನ್ಮಾನ ಅವರು ಸನ್ಮಾನಿಸಬೇಕಾಗಿ ವಿನಂತಿ. ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದ. ಅಂತ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಮೂಡಲಗಿ ತಾಲೂಕು ರಚನೆ ಆದ ನಂತರ ಮೊದಲ ಬಾರಿಗೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಯುವಂಥದ್ದು ಅತ್ಯಂತ ಅಪೂರ್ವವಾದಂಥ ಒಂದು ಕ್ಷಣ. ಸಾಹಿತ್ಯ ಅಭಿಮಾನಿಗಳಿಗೆ ಸಂಭ್ರಮ ಪಡ್ತಕ್ಕಂಥ ದಿನ ಅಂತ ಹೇಳಿ ನಾನಾದರೂ ಭಾವಿಸಿದ್ದೇನೆ. ಕನ್ನಡ ನಮ್ಮ ಕರ್ನಾಟಕದ ಭಾಷೆ. ನಾವೆಲ್ಲರೂ ಜಾಸ್ತಿ ಕನ್ನಡನ ಮಾತಾಡ್ತೀವಿ. ಆದರೂ ಕೂಡ ಈ ಕನ್ನಡದ ಉಳಿವಿಗಾಗಿ, ಸಾಹಿತ್ಯದ ಉಳಿವಿಗಾಗಿ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಯಾಕೆ ಇದರ ಅವಶ್ಯಕತೆ ಇದೆ ಅಂತಂದ್ರೆ, ಇವತ್ತಿನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವತ್ತೇನಾಗ್ಬಿಟ್ಟದಂದ್ರೆ, ಯಾವಾಗ ನಮ್ಮ ಎದುರುಗಡೆ ಮೊಬೈಲ್ ಬಂದು, ಕಂಪ್ಯೂಟರ್ ಬಂದು ಜಗತ್ತ ನಮ್ಮ ಮುಷ್ಟಿಯೊಳಗೆ ಸಿಕ್ಬಿಡ್ತದೆ. ಹೀಗಾಗಿ ಜಗತ್ತಿನ ಅನೇಕ ವಿಷಯಗಳನ್ನು ನಾವು ತಿಳಿತಾ ನಮ್ಮ ಮಾತೃಭಾಷೆಯನ್ನು ನಾವೆಲ್ಲಿ ಬಿಟ್ಟುಕೊಡಬಾರದು, ಅದನ್ನು ಉಳಿಸಬೇಕು ಮತ್ತು ಅದನ್ನು ಬೆಳೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳು ಹೆಚ್ಚು ಅತ್ಯುಪಯುಕ್ತ ಅಂತ ಹೇಳಿ ನಾನಾದರೂ ಭಾವಿಸಿದ್ದೇನೆ. ಕನ್ನಡ ರಾಜ್ಯೋತ್ಸವ ಸಮಿತಿಯ ಪರವಾಗಿ ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿ ಅವರಿಗೆ ಗೌರವ ಸಮರ್ಪಣೆ. ಉಪಾಧ್ಯಕ್ಷರಿಗೆ ಹಾಗೂ ಸನ್ಮಾನವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದ ಈ ಭಾಗದ ಬಹುದೊಡ್ಡ ಜನನಾಯಕರಾಗಿರ್ತಕ್ಕಂತಹ ಭಾರತದಲ್ಲಿ ಈ ಸಮ್ಮೇಳನ ನಿಂತಿದೆ, ಆಚರಿಸ್ತಾ ಇದ್ದೇವೆ. ನಾನು ಅಧ್ಯಕ್ಷನಾಗಿ ನಿಂತಿದ್ದೇನೆ. ಅದು ನಮ್ಮ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ವಿಜಯೋತ್ಸವದ
ದ್ವಿಶತಮಾನೋತ್ಸವ ಆಚರಣೆ ಸಂದರ್ಭ ಇದು. 200 ವರ್ಷ ಆಯಿತು ಪ್ರಥಮ ಹೋರಾಟ ನಮ್ಮಲ್ಲಿ ನಡೆದು ದೇಶದಲ್ಲಿ. ಅದು ಒಂದಾದರೆ, ಎರಡನೇದ್ದು ಬೆಳಗಾವಿಯಲ್ಲಿ ಜರುಗಿದಂಥ ಅಖಿಲ ಭಾರತ 39ನೇ ಕಾಂಗ್ರೆಸ್ ಅಧಿವೇಶನ ನಡೆದು ಹೋಗಿ 100 ವರ್ಷ ಆಯಿತು, ಶತಮಾನೋತ್ಸವ. ಹಾಗೆ ನಮ್ಮ ರಾಜ್ಯ ಕರ್ನಾಟಕ ಅನ್ನುವಂಥ ಹೆಸರನ್ನು ಪಡ್ಕೊಂಡು 50 ವರ್ಷ ಆಯಿತು. ಇದೊಂದು ನಮ್ಮದು ಸುವರ್ಣ ಕರ್ನಾಟಕ ಸಂಭ್ರಮ. ಈ 3 ಸಂಭ್ರಮದ ಗಳಿಗೆಯೊಳಗೆ ನಾನು ನಿಂತಿದ್ದೇನೆ. ಅಂಥದ್ದೊಂದು ಭಾಗ್ಯ ಪರಿಷತ್ ನನಗೆ ಒದಗಿಸಿಕೊಟ್ಟಿತು. ವರ್ಷ ಬಹಳ ಸಾಹಿತಿಯಾಗಿ ನಾನು ಸುಮಾರು 20 ಪುಸ್ತಕ ಬರೆದಿರಬಹುದು, 10 ಸಂಪಾದನೆ ಮಾಡಿರಬಹುದು. ಪ್ರಕಾಶನಕ್ಕಾಗಿ ಒಂದು 15-20 ಬೇರೆಯವರ ಪುಸ್ತಕ ಪ್ರಕಟಿಸಿರಬಹುದು. ಇವೆಲ್ಲವನ್ನು ಬದಿಗೆ ಸೇರಿಸಿದ್ದು ಒಬ್ಬ ಈ ಭಾಗದ ಸಂಸ್ಕೃತಿ ಸಾಹಿತ್ಯದ ಪರಿಚಾರಕನಾಗಿ, ಒಬ್ಬ ಸೇವಕನಾಗಿ, ಒಬ್ಬ ಕನ್ನಡದ ಆಳಾಗಿ, ಕೂಲಿಯಾಗಿ ಕನ್ನಡ ಪ್ರಚಾರ ಮಾಡುವಲ್ಲಿ, ಬೆಳೆಸುವಲ್ಲಿ ಕಳೆದ 45-50 ವರ್ಷ ಶ್ರಮಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲ ಸಂಘಟನೆಗಳ ಮೂಲಕವಾಗಿ ನಾನು ನನ್ನ ವ್ಯಕ್ತಿತ್ವ ರೂಪಿಸಿಕೊಂಡು ಬಂದವ. ಸಾಹಿತ್ಯ ಪರಿಷತ್ತಿನ ಜೊತೆಗಂತೂ ಹಳೆಯ ನೆಂಟು. 89ರಲ್ಲಿ ನಾನು ಪರಿಷತ್ನ ಅಧ್ಯಕ್ಷ ಆಗಿದ್ದೆ 6 ವರ್ಷ. ಗೋರುಚಂದ್ರ ಬಸಪ್ಪನವರು ನನ್ನ ಪುಣ್ಯ ಇದು. ಗೋರುಚೆ ಅವರು ನನ್ನನ್ನು ತಾಲೂಕಾ ಘಟಕದ ಅಧ್ಯಕ್ಷರನ್ನು ಮಾಡಿದ್ರು. ಅವರ ಅವಧಿ ಮುಗಿತು, ನನ್ನ 6 ವರ್ಷದ ಅವಧಿನೂ ಮುಗಿತು. ಗೋರುಚೆ ಅವರು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದರು, ಸುತ್ತೂರು ಮಟ್ಟದ್ದು. ಅಲ್ಲಿ ಒಮ್ಮೆಲೆ ನನ್ನನ್ನು ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷ ಮಾಡಿದರು. 20 ವರ್ಷಕ್ಕಿಂತ ಹೆಚ್ಚು ಅವಧಿಗೆ ನಾನು ಶರಣ ಸಾಹಿತ್ಯ ಪರಿಷತ್ತಿನ ಗೋಕಾಕ್ ತಾಲೂಕು ಘಟಕದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಇದೀಗ ಅದನ್ನು ಮಾಂತೇಶ್ ತಾಂಸಿಗೆ ವರ್ಗಾಯಿಸಿದ್ದೇನೆ. ಬನ್ನಿ, ಇದು ಗೋರುಚೆ ಅವರೇ ಅಧ್ಯಕ್ಷರಿದ್ರು. ಅದಕ್ಕೂ ಇದು ನನ್ನ ಭಾಗ್ಯ. ನನ್ನ ಭಾಷೆ ನೀವು ಕೇಳಿದ್ರು, ನಾವು ಕೇಳಿದ್ರು, ಖಾಲಿ ಕುರ್ಚಕ್ಕೆ ಭಾಷೆ ಮಾಡಿ ಹೋಗೋಣ ಅಂತೇಳಿ. ಮತ್ತು ನೀವು ಇನ್ನೂ ತಡ ಮಾಡಿದ್ರಿ ಅಂದ್ರೆ ಸಂತೋಷ್ ಸೋನಾಲ್ಕರ್ಗೆ ಹೇಳಿ ಮನೆಯಿಂದ ಚಾದರ ದಿಂಬು ತರಿಸಿ ಅಲ್ಲಿ ಹಿಂದೆ ಮಲ್ಕೋತೀನಿ, ಯಾವಾಗ ಎಬ್ಬಿಸಿ ಭಾಷೆ ಮಾಡ್ತಿಲ್ಲ ಮಾಡಿ ಹೋಗ್ತೀನಿ. ಅದಕ್ಕೆ ಯಾಕಂದ್ರೆ ಯಾಕಂದ್ರೆ ನೀವು ಲೆಕ್ಕ ಹಾಕಿರಿ, ಯಾರು MLA ಮಂತ್ರಿ ಇಷ್ಟೊದಾಗ ಕುಣ್ತಾನೆ ನೀವೇ ಹೇಳ್ರಿ. 3 ತಾಸು 10 ನಿಮಿಷ ಆತಿರಿ ಬಂದು ಮ್ಯಾಕ್ ಕೊಡ್ತಾ ನೀವು ಕುಣಿಸ್ರಿ. ಯಾರ್ಯಾರ ಮಿನಿಸ್ಟರ್ನ ಕರೀರಿ, MLA 224 ಅದಾರ, ಮತ್ತು MLC ಹೋಗ್ತಾರೆ, ರಾಜ್ಯಸಭೆ ಇರ್ತಾರೆ. ಸಿದ್ದರಾಮಯ್ಯ ಅವನು ಬೇಕಾದ್ರೆ ಕುಣಿಸಿಟ್ಟದಾಗ ಕುಣ್ತಾರೆ ನೋಡ್ರಿ. ಅಂದ್ರೆ ಒಟ್ಟ ನಿಮಗೆ ಡಾಕ್ಟರ್ ಸಿಕ್ಕಿದ್ದು ಅಂದ ಕೂಡಲೇ ಹಂಗೆ ಒಟ್ಟ ಅದಕ್ಕೆ ಕುಣಿಸ್ರಿ. ಅದಕ್ಕೆ ಅಂದ್ರೆ ಅಷ್ಟು ಅಂದ್ರೆ ಪೇಷನ್ಸ್ ಅಂದ್ರೆ ಆದರೂ ನಮಗೂ ದೇವ್ರ ಶಕ್ತಿ ಕೊಟ್ಟಿದ್ದಾನ, ಮತ್ತೆ ಈಗ ಮಾಡಿದಿರಿ ಅಂತೇಳಿ ಅದಕ್ಕೆ ನಾವೆಲ್ಲ ತಮಗೆಲ್ಲ ಅಂದ್ರೆ ಅನಂತ ಧನ್ಯವಾದ. ಯಾಕಂದ್ರೆ ತಾವೆಲ್ಲರೂ ಭಾಳ ಸಲ ನಾವು ಹಿಂದಕ್ಲೇ ಗೋಕಾಕದಾಗ ಮಾಡಿದ್ದೀವಿ, ಬೆಟಗೇರಿಯಾಗ ಮಾಡಿದ್ದೀವಿ, ಶಿವಾಪುರದಾಗ ಮಾಡಿದ್ವಿ, ಮುರಳಿಯಾಗ ಒಂದ್ಸಲ ಮಾಡಿದ್ವು. ಇದು ಜಿಲ್ಲಾ ಮಟ್ಟದ ಪ್ರಥಮ ಬಾರಿ ಮುರಳಿಯಾಗ ಮಾಡತ್ತಿದ್ವು. ಅಂದ್ರೆ ಎಲ್ಲ ಇಂಥ ನಡೆದಾಗ ಎಲ್ಲ ಸಾಹಿತಿಗಳು, ನಮ್ಮ ಅಕ್ಕಿ ಗುರುಗಳು, ಮಂಗಳಾಕ ಇವರೆಲ್ಲರೂ ಕೂಡಿ ಭಾಳ ಸಲ ಬಂದಾಗ ನಮಗೆ ಹೇಳ್ತಾರೆ. ಅಂದ್ರೆ ನೀವೇ ಬೆನ್ನಿಗೆ ನಿಂತು ಇದೆಲ್ಲ ಸಪೋರ್ಟ್ ಮಾಡ್ಬೇಕಂತೇಳಿ ಅದಕ್ಕೆ ನಾವು ಯಾವಾಗಲೂ ಕನ್ನಡ ಬಗ್ಗೆ, ಕನ್ನಡದ ಅಂದ್ರೆ ವಿಚಾರ ಬಂದಾಗ, ಸಾಹಿತ್ಯಗಳಿಂದ ಎಲ್ಲ ವಿಚಾರ ಬಂದಾಗ ನಾವು ಅಗದಿ ಶಕ್ತಿ ಮೀರಿ ದೇವ್ರು ನಮ್ಮ ಕಡೆಯಿಂದ ಏನು ಸಹಾಯ ಮಾಡ್ತಾರಲ್ಲ ಅದು ಅಷ್ಟೆಲ್ಲ ಸಹಾಯ ಮಾಡಿ ನಮಗೆಲ್ಲ ಬೆನ್ನು ಹಿಂದೆ ನಿಂತಿದ್ದೀವಿ. ಯಾಕಂದ್ರೆ ತಮಗೆಲ್ಲ ಗೊತ್ತೈತಿ, ಯಾಕಂದ್ರೆ ನಮ್ಮೆಲ್ಲ ಸಾಹಿತಿಗಳು ಹಂಗಂದ್ರೆ ಅಷ್ಟು ಪಾಪ ನಮ್ಮೆಲ್ಲರೂ ಗಟ್ಟಿಯಾಗಿರೋದಿಲ್ಲ. ಯಾಕಂದ್ರೆ ಗಟ್ಟಿಯಾಗಿದ್ದವ್ರು ಅವ್ರ ಬೆನ್ನಿಗೆ ನಿಲ್ಬೇಕಾಗ್ತೈತೆ. ಅದಕ್ಕೆ ಅವ್ರು ಗಟ್ಟಿ ಇರೋದಿಲ್ಲ. ಯಾಕಂದ್ರೆ ಸರ್ಕಾರಗಳು ನಮ್ಗೆ ಇಂಥ ಕಾರ್ಯಕ್ರಮ ಮಾಡ್ತಂದ್ರೆ ಅಂಥ ಸಾಧ್ಯದ ಸಹಾಯಗಳನ್ನ ಮಾಡೋದಿಲ್ಲ. ಅದಕ್ಕೆ ಭಗವಂತ ದೇವರು ಯಾರು ಕೊಟ್ಟಿದ್ದಾನೆ ಅವರೆಲ್ಲ ಸಹಾಯ ಮಾಡಿದೆ ಅಂತಂದ್ರೆ ಇಂಥ ಸಾಹಿತ್ಯ ಸಮ್ಮೇಳನ ಇಡೀ ರಾಜ್ಯ ತುಂಬ ನಡಿಬೇಕು. ಇದರಿಂದ ಮತ್ತು ಕನ್ನಡ ಉಳಿಬೇಕು, ಬೆಳಿಬೇಕು, ಇನ್ನೂ ಹೆಚ್ಚಿನ ಜಾಗೃತಿ ನಮ್ಮ ಜನಕ್ಕೆ ಬರಬೇಕು. ಅದಕ್ಕೆ ಇವನ್ನೆಲ್ಲ ನಾವು ಮಾಡಬೇಕು. ಅದಕ್ಕೆ ತಾವೆಲ್ಲರೂ
ಮೂಡಲಿಯಲ್ಲಿ ಭಾಳ ಅಚ್ಚುಕಟ್ಟಾಗಿ, ಯಾಕಂತ ಅವ್ರು ಸುಮಾರು ಒಂದು ತಿಂಗಳಿಂದ ಎಲ್ಲರೂ ಕೂಡಿ ಇದು ಯಶಸ್ವಿ ಆಗ್ಬೇಕಂತ ಎಲ್ಲ ಮಾಡಿದ್ರಿ. ಎಲ್ಲರೂ ಸಿಂಧಿಕ್ ಡಾಕ್ಟರ್ ಅಧ್ಯಕ್ಷ ಇದ್ರು, ಎಲ್ಲ ಇದ್ದಂಥ ಹಿರಿಯರು, ನೀವು ಅನೇಕ ಜನ ಭಾಳ ಜನ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ತಮ್ಗೆ ಅನಂತ ಕೋಟಿ ಧನ್ಯವಾದ. ಎಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗೆ ಎಲ್ಲ ಈ ಸಂಘಟನೆ ಯಾರದಿರಿ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ನಾವೆಲ್ಲರೂ ಕನ್ನಡ ಬಗ್ಗೆ ತಾವೆಲ್ಲ ನೋಡಿದಿರಿ, ಕನ್ನಡ ಬಗ್ಗೆ ಮಾತಾಡ್ತಾರೋ, ಅಕ್ಕಿ ಗುರುಗಳು ಹೇಳಿದ್ರು. ಯಾಕಂದ್ರೆ ತಾವೆಲ್ಲ ಸರ್ಕಾರದಾಗ ಯಾಕಂದ್ರೆ ಇಂಥ ಭವನಗಳು ಕೊಡ್ತಾರೋ ತಗೊಂಡ್ಬರ್ಬೇಕಂತ ಹೇಳಿ ಹಿಂಗೆಲ್ಲ ನೀವೆಲ್ಲ ನೋಡತ್ತೀರಿ. ಈಗ ಯಾಕಂದ್ರೆ ಹೆಚ್ಚು ಕಮ್ಮಿ TV ಪೇಪರ್ ನೋಡ್ತೀರಿ. ಅದಕ್ಕೆ ಅಕ್ಕಿ ಗುರುಗಳಿಗೆ ಹೇಳ್ತೇನೆ, ಯಾಕಂದ್ರೆ ಈಗ 10 ಲಕ್ಷ 20 ಲಕ್ಷ ಕೊಡ್ತಾರ ಗೊತ್ತಿಲ್ಲ, ಅದಕ್ಕೆ ನೀವನ್ ನೋಡತ್ತೀರಿ. ಈಗ ಅಂದ್ರೆ ಭವನಕ್ಕೆ ದೂರ ಉಳಿತಾರೆ, MLAಗಳಿಗೆ ಒಂದು ಪೈಸಾ ಕೊಡೋರಿಗ್ರಿ. ಬೇಕಾದ್ರೆ ಉದಾಹರಣೆ ಕಾಗವಾಡದಿಂದ ಬಂದಿದ್ದ ರಾಜು ಕಾಗೆ ಅವರ ಬ್ರದರ್ ಹೋದ್ರು ಗೊತ್ತಿಲ್ಲ, ಮೊನ್ನೆ ರಾಜು ಕಾಗೆ ಅವ್ರ ಸ್ಟೇಟ್ಮೆಂಟ್ ನೋಡಿರ್ಬೇಕು ಇವ್ರು. ಅಂದ್ರೆ ಸರ್ಕಾರ ಅಂದ್ರೆ ಅನುದಾನ ಕೊಡ್ತಾ ಇಲ್ಲ ಅಂತೇಳಿ ಎಷ್ಟು ಅಸಮಾಧಾನ. ಅದಕ್ಕೆ ಈಗ ನಮಗೂ ಎಲ್ಲ ಅಂದ್ರೆ ರಸ್ತಾ ಅಂತ ಒಂದಕ್ಕೆಲ್ಲ ಆದರೂ ತಾವು ಹೇಳಿದ್ರಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಏನು ತರಕಾಗಿದೆ ಪ್ರಾಮಾಣಿಕವಾಗಿ ಮಾಡ್ತೀವಿ. ಸಾಹಿತ್ಯ ನಿಮಗೆ ಭವನ ಇರ್ಬೋದು, ಮತ್ತೊಂದಿರ್ಬೋದು. ಈಗ ವಿಶೇಷವಾಗಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮೂಡಲಿಗೆ ಮುನ್ಸಿಪಾಲಿಟಿ ಮನೆ ರೆಕಮೆಂಡ್ ಮಾಡಿ 4 ಗುಂಟೆ ಜಾಗ ಕೊಡೋದು ಮಾಡಿದ್ವಿ ಇಲ್ಲಿ ಮೂಡಲಿಯಲ್ಲಿ. ಸೊ ಮುನ್ಸಿಪಾಲಿಟಿ 4 ಗುಂಟೆ ಕೊಟ್ಟ ನಂತರ ಅಲ್ಲಿ ಸಾಹಿತ್ಯ ಪರಿಷತ್ ಭವನ ಕಟ್ಟಿ ಅದರಿಂದ ಏನು ಮಾಡೋಕ್ಕಾಯ್ತು ನಾವು ಸಾಧ್ಯ ಶಕ್ತಿ ಮೀರಿ ಅದಕ್ಕೆ ಮಾಡಿ ಆದಷ್ಟು ಬೇಗ ನಾವು ಭವನ ಕಟ್ಟಿ ನಿಮ್ಮೆಲ್ಲ ಕರೆದು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಖಂಡಿತ ನಾವು ಮಾಡ್ತೀವಿ. ನಮಗೆಲ್ಲ ಇವತ್ತು 6:30 ಎದ್ದಿಟ್ರೆ ನಿನ್ನೆ ನಾವು ಬೆಂಗಳೂರು ಬನ್ನಿ 4 ಗಂಟೆಗೆ ಏರ್ಪೋರ್ಟ್ ಬಂದು 6:30 ಫ್ಲೈಟ್ ಹಿಡಿದು ಬನ್ನಿ. ನಿನ್ನೆ ದೊಡ್ಡ ಪ್ರಮಾಣದಲ್ಲಿ ರಾಜ್ಯೋತ್ಸವ ನಾವು ಮೂಡ್ಲಿಗೆ ಮಾಡಿದ್ವು. ನಾನು ಇಷ್ಟು ಜಲ್ದಿ ಯಾಕೆ ಎದ್ದು ಬಂದೇನಂದ್ರೆ ಕನ್ನಡ ಮ್ಯಾಗ ಪ್ರೀತಿ ಇದೆ, ಅದಕ್ಕೆ ಎದ್ದು ಬಂದೇನೆ. ಅದಕ್ಕೆ ನಾ ಯಾವತ್ತೂ ಅಷ್ಟು ಜಲ್ದಿ ಹೇಳೋದಿಲ್ಲ. 6:30 ಗಂಟೆಗೆ ಗೊತ್ತೇ ಇಲ್ಲ ನನಗೆ. ಅದಕ್ಕೆ ನೀವೆಲ್ಲ ಮೆರವಣಿಗೆ ಮುಗಿತಿದ್ದು ಇಲ್ಲಿ ಬರ್ಬೇಕಂದಾಗ ನಿನ್ನೆ ಇವತ್ತು ಅಷ್ಟು ಜಲ್ದಿ ಎದ್ದು ಬಂದಿತ್ತಂದ್ರೆ ಕನ್ನಡ ಮೇಲೆ ಪ್ರೀತಿಗೋಸ್ಕರ, ನಿಮ್ಮ ಮೇಗಿನ ಪ್ರೀತಿಗೋಸ್ಕರ ಬಂದಿದ್ದೀನಿ. ಅದಕ್ಕೆ ನಾವು ಮುಂದಿನ ದಿನ ಬಂದಾಗ ನನ್ನ ಕಡೆಯಿಂದ ಈ ಸಾಹಿತಿಗಳಿರ್ಬೋದು, ಈ ಸಾಹಿತ್ಯ ಪರಿಷತ್ ಇರ್ಬೋದು, ಅಥವಾ ಕನ್ನಡ ಬಗ್ಗೆ ನನ್ನಿಂದ ಎಷ್ಟು ಶಕ್ತಿ ಮೀರಿ ಕೆಲಸ ಮಾಡೋಕ್ಕಾಗ್ತೈತಿ. ನಿಮ್ಮ ಬೆನ್ನಿಗೆ ನಿಂತು ನಿಮ್ಮ ಬೆನ್ನೆಲ್ಲ ನಿಂತು ಕೆಲಸ ಮಾಡ್ತಾರೆ ಅಂತೇಳಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತೀನಿ. ಅದಕ್ಕೆ ಎಲ್ಲರೂ ಮತ್ತು ಇದೀಗ ಯಾಕಂದ್ರೆ ಕೆಲವೊಂದೆಲ್ಲ ರಾಜಕಾರಣಿಗಳು ಮಾತಾಡ್ತಾರೆ. ಈಗ ಇದೀಗ ನೀವು ನೋಡಿದ್ರಿ, ಯಾರಿಗೆ ಪ್ರೀತಿ ಇರ್ತೈತಿ, ಯಾರಿಗೆ ಇಚ್ಛೆ ಆಗ್ತೈತಿ ಅಂತ ಅವ್ರಷ್ಟೇ ಕರ್ಸುತ್ಬೇಕು ಫಂಕ್ಷನ್ಗೆ. ಅಂದ್ರೆ ಈಗಂದ್ರೆ ಬಂದಿ ಸರ್ ರಾಜಕಾರಣ ಬಿಟ್ಟು ಫಂಕ್ಷನ್ ಮಾಡಕ್ಕೆ ಆಗ್ತೈತ್ರಿ? ರಾಜಕಾರಣ ಬಿಟ್ಟು ಫಂಕ್ಷನ್ ಕರಿಬಾರ್ದತ್ತು ಒಬ್ಬೊಬ್ರು ಅಂತಾರೆ. ರಾಜಕಾರಣ ಅಂದ್ರೆ ರಾಜಕಾರಣಿಗಳು ಸಹಕಾರವಾಗಿ ಎಲ್ಲರೂ ಸಹಕಾರ ಇದ್ರೆ ಆಗ್ತೈತೆ. ಯಾಕಂದ್ರೆ ಒಬ್ಬೊಬ್ರು ರಾಜಕಾರಣ ಬಿಟ್ಟು ಮಾಡ್ರಿ, ಹೊರಗೆ ಇಟ್ಟು ಮಾಡಂತಾರೆ. ಅದಕ್ಕೆ ಮುಂದೆ ನೀವು ಹೋಗುತ್ತಾಗ ಯಾರು ಅಗದಿ ಕನ್ನಡ ಬಗ್ಗೆ ಪ್ರೀತಿ ಅಭಿಮಾನದಿಲ್ಲ ಅಂತವ್ರನ್ನಷ್ಟೇ ಕರ್ಸರಿ. ಸುಮ್ಮ ಎಲ್ಲಾನು ಕರ್ಕೊಂಡು ಕುಣಿಸ್ ಕೇಸ್ ಎಲ್ಲ ಕನ್ನಡದು ಅದ್ರ ಪೊಲಿಟಿಕ್ಸ್ ಸೇರಿ ಇದಾಗಬಾರ್ದು. ಯಾಕಂದ್ರೆ ಯಾರದ ಈಗ ಎಲ್ಲನ ಗುಡ್ಗೆ ಹೋದಾಗ ನಾವೆಲ್ಲ ಓದೋದು ಅನ್ಬೇಕು ಅಂದ್ಬಿಟ್ಟು ಬೇರೆ ಅಂದ್ರೆ ಬಡಿತಾರೆ ಕಪಾಳಿಗೆ ಎಲ್ಲ ಅಂದ್ರೆ ಅದಕ್ಕೆ ಅದನ್ನ ಅನ್ಬೇಕಾಗ್ತೈತೆ. ಅದಕ್ಕೆ ಸುಮ್ಮನೆ ಯಾರ ಪ್ರೀತಿ ಇರ್ಬೇಕು. ಯಾಕಂದ್ರೆ ರಾಜಕಾರಣ ಬಿಟ್ಟು ಏನು ಮಾಡೋಕ್ಕಿಲ್ಲ. ಯಾಕಂದ್ರೆ ಅವ್ರ ಸಹಕಾರ ನಿಮಗೆ ಬೇಕಾದ್ರೆ ನಿಮ್ಮ ಸಹಕಾರ ಅವ್ರಿಗೆ ಬೇಕಾಗ್ತೈತೆ. ಅದಕ್ಕೆ ಎಲ್ಲರೂ ಕೂಡಿ ರಾಜಕಾರಣಿಗಳು ನಾವು ನೀವು ಕೂಡಿ ಮಾಡಿದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗ್ತೈತೆ. ಅದಕ್ಕೆ ದಯಮಾಡಿ ಯಾರ ವೇದಿಕೆ ಮೇಲೆ ಬಂದು ಈ ಥರ ಮಾಡಿ ಬಂದ್ರೆ ಈಗ ನಾವು ರಾಜಕಾರಣ MLA ಅಂದ್ರೆ ನನಗೆ ಅಭಿಮಾನ ಐತಿ, ಯಾಕಂದ್ರೆ ನನಗೆ ಗೌರವ ಐತಿ. ಯಾಕಂದ್ರೆ ನನಗೆ ಈ ಜನ ಸೇರಿ ಎಲ್ಲ MLA ಮಾಡಿದೈತಿ. ಅದಕ್ಕೆ ನಾವು ರಾಜಕಾರಣಿಗಳು ನಮ್ಮನ್ನು ಹೊರಗಿಟ್ಟು ಮಾಡೋದು ನಾವು ಅನ್ನಬಾರ್ದು. ಅದಕ್ಕೆ ನಾವೆಲ್ಲ ರಾಜಕಾರಣಿಗಳು ಗಟ್ಟಿಯಾಗಿ ನಿಂತು ಕೆಲಸ ಮಾಡೋಕೆ ನಿಮ್ಮ ಸಹಕಾರ ನಮಗೆ ಬೇಕು, ನಮ್ಮ ಸಹಕಾರ ನಿಮಗೆ ಬೇಕಾಗ್ತೈತಿ. ಅದಕ್ಕೆ ಮೂಡಲಗಿ ತಾಲೂಕಲ್ಲಿ ನಮ್ಮ ನಗರದಲ್ಲಿ ಇವತ್ತು ಅದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಮಾಡಿದಿರಿ. ಅದಕ್ಕೆ ತಮಗೆಲ್ಲರಿಗೂ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಮಗೆ ಭಗವಂತ ನಿಮಗೂ ನಿಮ್ಮೆಲ್ಲರ ಕುಟುಂಬಕ್ಕೆ ಆ ಪರಮಾತ್ಮ ಭಗವಂತ ಆಶೀರ್ವಾದ ಮಾಡಿ ನಿಮ್ಗೆಲ್ಲರಿಗೂ ಒಳ್ಳೆಯ ಹಾರೈಸಿ ನಾನು ಮಾತು ಮುಗಿಸ್ತೀನಿ. ಜಯ. ಮೊದಲಿಕ್ಕಿಂತ ಹಿಡ್ಕೊಂಡು ಇದನ್ನ ಶಿಕ್ಷಣದಲ್ಲಿ ನೋಡ್ಕೋತಾ ಬಂದಿದ್ದೀವಿ. ಅಮೃತ ಬೋಧೆಯನ್ನ ನೀಡಿದ್ದಕ್ಕೆ ಎಲ್ಲ ಭಕ್ತಾದಿಗಳಿಂದ ಶರಣಾರ್ಥಿಗಳು. ಮುಂದಿನದಾಗಿ ಶ್ರೀ ಅಡವಿ ಸಿದ್ದೇಶ್ವರ ಸ್ವಾಮಿಗಳಲ್ಲಿಯೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ, ಹಾಗೆ ಒಂದು ಪ್ರವಚನ ನಡೆದಿತ್ತಂತ. ಪ್ರವಚನದೊಳಗೆ ಭಾಳ ಜನ ಕೂಡಿದ್ರಂತ, ಭಾಳ ಚಂದ ಭಾಳ ಜನ ಕೂಡ್ಯಾರಂತ. ಅಡುಗೆನೂ ಅಷ್ಟ ರುಚಿ ಮಾಡಿಸಿದ್ರಂತ ಸರ್. ಅಡುಗೆ ರುಚಿ ಮಾಡಿಸಿದ್ರಂದ್ಗಳ ಜನ ಆ ಕಡೆ ಸಾಂಬಾರು ವಾಸ ಬರೋದ, ಹುಗ್ಗಿ ವಾಸ ಬರೋದ. ಈ ಕಡೆ ಪ್ರವಚನ ಹೇಳಕ್ ಒಬ್ಬರನ್ನ ಶಾಸ್ತ್ರಿಗಳನ್ನ ಕರ್ಕೊಂಡು ಬಂದಿದ್ರಂತ. ಇವ್ರು ನೋಡಿದ್ರೂ 1 ತಾಸಾತು, 2 ತಾಸಾತು, 3 ತಾಸಾತು, ಇನ್ನ ಕಾರ್ಯಕ್ರಮ ಮುಗಿವಲ್ತು. ಇವ್ರಿಗೆ ಹಸುವಾಗ್ಬಿಟ್ಟದ. ಇನ್ನೊಂದು ತಿಳ್ಕೊರಿ, ಹಸುವಾದಾಗ ಮುಂದೆ ದೇವರಿದ್ರು ಕೂಡ ನಿಮ್ಗೆ ದೇವ್ರನಂಕ ಅಂತ, ಹೊಟ್ಟೆ ತುಂಬಿತ್ತಂದ್ರೆ ಕಲ್ಲು ನಿಮಗೆ ದೇವ್ರನಂಕ ಅಂತ. ಅವಾಗ
ಆ ವೇದಿಕೆ ಮುಂಭಾಗದೊಳಗೆ ಒಬ್ಬ ಒಳ್ಳೆ ಆ ಊರಿನ ಒಳ್ಳೆ ಒಬ್ಬ ಮನುಷ್ಯ ಅವ ಎಂದು ಯಾರಿಗೂ ಏನು ಅಂದವಲ್ಲಂತ ಸಿಟ್ಟು ಮಾಡಿದವಲ್ಲಂತ. ಅವತ್ತಿನ ದಿವಸ ಆ ವೇದಿಕೆ ಮುಂದೆ ಒಂದು ಕುಡುಗೋಲು, ಚಲೋ ಕುಡುಗೋಲು, ಇವರೆಲ್ಲ ಹೇಳಿದ್ರಲ್ಲ ನಮ್ದು ಭಾಳಷ್ಟು ಚಂದ ಹೇಳಿದ್ರು. ನಮ್ಮ ಬಾಳಾ ಸಾಹೇಬ್ ಲೋಕಾಪುರ್ ಸರ್ ಎಲ್ಲ ಹೋಗ್ಬಿಟ್ಟಾವ ಈಗೆಲ್ಲ ಅಂತೇಳಿ. ಕೊಡ್ಲಿ, ಕುಡುಗೋಲ ಮತ್ತು ಮನುಷ್ಯ ದಿನನಿತ್ಯ ಉಪಯೋಗ ಮಾಡುವಂಥ ಎಲ್ಲ ಏನಾಗಿಬಿಟ್ಟು ಮರೆತು ಹೋಗ್ಬಿಟ್ಟಾರ. ಆದ್ರೆ ಆ ಮನುಷ್ಯ ಒಂದು ಚಲೋ ಕುಡುಗೋಲು ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ ಅಡ್ಡಾಡೋದು, ಈ ಕಡೆಯಿಂದ ಅಡ್ಡಾಡೋದು ಮಾಡಾಕತ್ತಿದ್ದಂತ. ಇವನಿಗೆ ಪ್ರವಚನ ಹೇಳೋಂಗ ಅಂಜಿಕೆ ಬಂತಂತ, ಇವ್ಯಾಕೆ ಹಿಂಗೆ ಅಡ್ಡಾಡಕತ್ತಾನ ಅಂತ. ಅವ ಹೇಳಿದಂತ, ನಿಂದೇನು ತಪ್ಪಿಲ್ಲ, ನೀ ಹೇಳೋಂಗೆ ಹೇಳಿ, ನೀ ಯಾಕೆ ಅನ್ಸ್ತೀಯ ಅಂತಂದ. ಅಂದ್ಗಳು ಮತ್ತೆ ಹಿಂಗೆ ಅಡ್ಡಾಡ, ಅಲ್ಲಪ್ಪ ನೀ ಏನೋ ಹಿಂಗೆ ತಪ್ಪಿಲ್ಲ, ನಿಂದೇನು ಹೇಳೋಂಗೆ ಹೇಳಂತಿ, ಮತ್ತೆ ಹಿಂಗೆ ಯಾಕೆ, ನಿಂದೇನೂ ಇಲ್ಲ, ಆದ್ರೆ ನಾ ಯಾವ ಮಗನ ಹುಡುಕಾಕತ್ತೇನಪ್ಪ ಅಂತಂದು ನಿನ್ನ ಕರ್ಕೊಂಡು ಬಂದು ಯಾವ ಹಚ್ಚಲ್ಲ ಆ ಮಗನ ಹುಡುಕಾಕತ್ತೇನಿ ಅಂದಂತ. ಹಂಗ ಈ ಸಾಹಿತ್ಯ ಸಮ್ಮೇಳನದೊಳಗೆ ಯಾಕಂದ್ರೆ ಎಲ್ಲರೂ ತಾಳ್ಮೆ ಪರೀಕ್ಷೆ ಮಾಡೋದು ಒಳ್ಳೇದಲ್ಲ. ಈಗಾಗಲೇ ಸೌಕಾರ ಹೇಳಿದಂಗ ವೇದಿಕೆ ಮ್ಯಾಗಿರೋರೆಲ್ಲ ತಾಳ್ಮೆ ಮೀರಿ ಹೋಗೈತಿ. ಇನ್ನು ನಾವು ತಾಳ್ಮೆ ಪರೀಕ್ಷೆ ಮಾಡಿದೀವಿ ಅಂತಂದ್ರೆ ಅದು ಅತಿಶಕ್ತಿ ಅಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ, ಈಗಾಗಲೇ ಎಲ್ಲರೂ ಕೂಡ ಕನ್ನಡ ಸಾಹಿತ್ಯಕ್ಕಾಗಿ, ಯಾಕಂದ್ರೆ ಕನ್ನಡ ಸಾಹಿತ್ಯಕ್ಕಾಗಿ ಬರೇ ಸಾಹಿತಿಗಳಷ್ಟೇ ಅಲ್ಲ, ಎಲ್ಲ ವರ್ಗದಿಂದಲೂ ಕೂಡ ಜನ ಪರಿಶ್ರಮವನ್ನು ಪಟ್ಟಿರ್ತಕ್ಕಂಥವ್ರು. ಮಠಮಾನ್ಯಗಳು ಕೂಡ ಕನ್ನಡಕ್ಕಾಗಿ ಬಹಳಷ್ಟು ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಕನ್ನಡಕ್ಕಾಗಿ ತಮ್ಮ ಮಠಗಳನ್ನು ಮುಡಿಪಾಗಿಟ್ಟಿರ್ತಕ್ಕಂಥ ಬಹಳಷ್ಟು ಜನ ಸ್ವಾಮೀಜಿಯವರು ಕೂಡ ಆಗಿ ಹೋಗಿದ್ದಾರೆ. ನಾವು ಬಹಳಷ್ಟು ಬೆಳಗಾವಿಯೊಳಗೆ ಆಗಿನ ಕಾಲದೊಳಗೆ ಬೇರೆ ಭಾಷೆಗಳ ಬೋರ್ಡ್ಗಳನ್ನು ಹಾಕಿ ಒಳಗೆ ಕನ್ನಡವನ್ನು ಕಲಿಸುವಂಥ ಕಾರ್ಯಗಳನ್ನು ಕೂಡ ಮಠಮಾನ್ಯಗಳು ಮಾಡಿದಾವೆ ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಮೆಣಸಿನಕಾಯಿ ಸರ್ ಇವರು ಪೂರೈಸಬೇಕಾಗಿ ವಿನಂತಿ. ಇನ್ನು ಮೇಲೆ